ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಸೀಮಂತದ ಲಾಗ್ ಅಂದರೆ ನನ್ನ ಸೀಮಂತದ ಫೋಟೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ, ನನ್ನ ಸೀಮಂತದ ಫೋಟೋ ಆಲ್ಬಮ್ ಫ್ರೇಮನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಮೆಮೊರೀಸನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 18ನೇ ತಿಂಗಳಲ್ಲಿ 18ನೇ ತಾರೀಕು 2020ರಲ್ಲಿ ನನ್ನ ಸೀಮಂತ ಆಗಿದ್ದು. ಅಂದರೆ ಅಕ್ಟೋಬರ್ 18ನೇ ತಾರೀಕಲ್ಲಿ, ಅಂದರೆ 7 ತಿಂಗಳಲ್ಲಿ ನನಗೆ ಸೀಮಂತ ಆಯಿತು. 7 ತಿಂಗಳಲ್ಲಿ ಯಾಕಾಯಿತು ಅಂತ ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋನ ನೋಡಿ. 7 ತಿಂಗಳಲ್ಲಿ ಯಾಕೆ ಸೀಮಂತ ಮಾಡಿದ್ರು ಅಂತಂದರೆ, ನಂದು ತುಂಬ ಕ್ರಿಟಿಕಲ್ ಪೊಸಿಷನ್ ಇದ್ದಿದ್ದರಿಂದ ಬಯೋಕಾನೆಟ್ ಯೂಟ್ರಸ್ ಇತ್ತು. ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು, ಇಟ್ಸ್ ಆ್ಯನ್ ಎಮರ್ಜೆನ್ಸಿ ಅಂತ ಹೇಳಿದರು. ಅದರಿಂದ 9 ತಿಂಗಳ ಗಂಟ ಕಾಯೋದು ಯಾಕೆ, 9 ತಿಂಗಳ ತನಕ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಬೇಗನೆ, ಅಂದರೆ ನನಗೆ ಒಂದು ಸಲ 7th ಮಂತಲ್ಲೇ ತುಂಬ ಪೇಯ್ನ್ ಬಂದುಬಿಟ್ಟಿದ್ದು. ಹಾಸ್ಪಿಟ್ಲ್ಗೆ ಹೋದಾಗ ಡೆಲಿವರಿ ಮಾಡಬೇಕು ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ಮತ್ತೆ ಪೇಯ್ನ್ ಇಂಜೆಕ್ಷನ್ ಎಲ್ಲ ಕೊಟ್ಟು, ಪೇಯ್ನ್ ಕಡಿಮೆ ಆಗೋ ಇಂಜೆಕ್ಷನ್ ಎಲ್ಲ ಕೊಟ್ಟು, ಡೆಲಿವರಿ ಟೈಮ್ ಈಗಲೇ ಬೇಡ, ಈಗಲೇ ಮಗು ಹುಟ್ಟಿದ್ರೆ ಪ್ರೀಮೇಚೂರ್ ಬೇಬಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಅದರಿಂದ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾವು 7 ತಿಂಗಳು ಇನ್ನೇನು ತುಂಬ್ತಾ ಇತ್ತು ಅಂಥ ಟೈಮಲ್ಲಿ ಸೀಮಂತನ ಮಾಡಿಕೊಂಡೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬ ಖುಷಿಯಾಗಿ ಏನಿರಲಿಲ್ಲ, ತುಂಬ ಪೇಯ್ನ್ಫುಲ್ಲಾಗಿತ್ತು. ಎನಿ ಟೈಮ್ ಬ್ಯಾಕ್ ಪೇಯ್ನು, ಅಬ್ಡಾಮಿನ್ ಪೇಯ್ನ್ ಬರ್ತಾನೆ ಇತ್ತು. ಆದರೂ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಇದೆಯಲ್ಲ, ದೇವ್ರು ನನಗೆ ಈ ಭಾಗ್ಯ ಕೊಟ್ಟಿದ್ದೀನಲ್ಲ, ತಾಯಿ ಆಗೋ ಭಾಗ್ಯ ಅಂತ ಅನ್ನೋದೇ ಒಂದು ದೊಡ್ಡ ಖುಷಿ ಇತ್ತು. ಆ ನೋವು ಕೂಡ ಒಂಥರ ಖುಷಿನೇ ಕೊಡ್ತಾಯಿತ್ತು ಅಂದ್ಕೊಳ್ಳಿ. ನಾನು ಫಸ್ಟಲ್ಲಿ ಒಂದು 4ನೇ ತಿಂಗಳಲ್ಲಿದ್ದಾಗ, 5ನೇ ತಿಂಗಳಲ್ಲಿದ್ದಾಗ ತುಂಬಾ ಪೇಯ್ನ್ ಬರ್ತಿತ್ತು. ಅದಾದಮೇಲೆ 6, 7, 8 ಆರಾಮಾಗೇ ಇತ್ತು. ಅದಾದಮೇಲೆ 9 ತಿಂಗಳಲ್ಲಿ ತುಂಬ ಪೇಯ್ನ್ಸ್ ಅನ್ನೋದು ಬರ್ತಿತ್ತು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಅಷ್ಟು ನನಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ನೋಡಿ, ಇವರು ಬಂದು ನಮ್ಮ ಮುತ್ತಜ್ಜಿ. ನನಗೆ ತುಂಬಾ ಇಷ್ಟ. ಅಂದರೆ ನಮ್ಮಮ್ಮ ಅವರ ಅಜ್ಜಿ, ನಮ್ಮಮ್ಮಂಗೆ ಅಜ್ಜಿ ಆಗಬೇಕು, ನನಗೆ ಮುತ್ತಜ್ಜಿ ಆಗಬೇಕು. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಇಷ್ಟ ನಾನು ಅಂತಂದರೆ ಇವ್ರಿಗೆ. ಇವರು ಕೂಡ ನಮ್ಮಮ್ಮ ಅಂದರೆ ಚಿಕ್ಕಮ್ಮ ಆಗಬೇಕು, ನಮ್ಮಮ್ಮ ಅಂದರೆ ಚಿಕ್ಕಮ್ಮ. ಸೊ ಇವರು ನಮ್ಮ ಅಕ್ಕ ಬಾವ. ನಮ್ಮ ಸೀಮಂತ ಅನ್ನೋದು ಒಂಥರ ಮೆಮೊರೀಸ್ ಅಂತ. ಮದುವೆ ಆಗಿರಲಿ, ಮದುವೆ ಆಲ್ಬಮ್ ಆಗಿರಲಿ, ಸೀಮಂತದ ಆಲ್ಬಮ್ ಆಗಿರಲಿ, ಎಲ್ಲ ಮೆಮೊರೀಸ್ನ ತಂದುಕೊಡುತ್ತೆ ಅಲ್ವಾ. ಅದನ್ನ ಮೆಮೊರೀಸ್ನ ರೀಕ್ರಿಯೇಷನ್ ಮಾಡೋಣ ಅಂತಂದ್ಬಿಟ್ಟು ಈ ಒಂದು ಸೀಮಂತದ ಆಲ್ಬಮನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಇವರು ಬಂದು ನಮ್ಮ ಯಜಮಾನ್ರವರ ಮೊದಲನೇ ಅಕ್ಕ, ಫಸ್ಟ್ ಅಕ್ಕ. ಇವರು ಸೆಕೆಂಡ್ ಅಕ್ಕ, ನಮ್ಮ ಹಸ್ಬೆಂಡ್ ಅವರ ಸೆಕೆಂಡ್ ಅಕ್ಕ ಇವರು. ಆ್ಯಕ್ಚುಲಿ ಇವ್ರನ್ನೆಲ್ಲ ಚಿಕ್ಕಮ್ಮ ಅಂತ ಕರಿತಾ ಇರ್ತೀನಿ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ. ಅಮ್ಮ ಅಂತಲೇ ಕರಿತೀನಿ ನಾನು ಅವ್ರನ್ನ. ಇವರು ನಮ್ಮಮ್ಮ, ಅಮ್ಮ ಥರನೇ ನೋಡ್ಕೊಳ್ತಾರೆ ನನ್ನ. ಇವರು ನಮ್ಮ ಅತ್ತೆ, ಇವರು ಕೂಡ ಅಷ್ಟೇ ಅಮ್ಮ ಥರ ನೋಡ್ಕೊಳ್ತಾರೆ. ಇವರಿಬ್ಬರು ನಮ್ಮಮ್ಮ ಮತ್ತು ನಮ್ಮ ಅತ್ತೆ. ಮತ್ತು ಇಲ್ಲಿರೋದು ನಮ್ಮಪ್ಪ, ಚಿಕ್ಕಮ್ಮ, ಅಮ್ಮ ಮತ್ತು ಮುತ್ತಜ್ಜಿ. ಇವರು ನಮ್ಮ ಪಪ್ಪ. ನೋಡಿ, ಇವರು ನಮ್ಮಪ್ಪ. ಆ್ಯಕ್ಚುಲಿ ನನ್ನ ಸೀಮಂತ ಟೈಮಲ್ಲಿ ಕೊರೋನಾ ಟೈಮ್ ಅನ್ನೋದು ಇತ್ತು. ಕೊರೋನಾ ಸೆಕೆಂಡ್ ಸ್ಟೇಜಲ್ಲಿತ್ತು. ಇವರು ನಮ್ಮ ಅಜ್ಜಿ, ಅಂದರೆ ನಮ್ಮಮ್ಮ ಅವರ ಅಮ್ಮ. ಕೊರೋನಾ ನಡೀತಾ ಇತ್ತು. ಕೊರೋನಾ ಟೈಮಲ್ಲಿ ಜಾಸ್ತಿ ಜನನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಆದರೂ ಪರವಾಗಿಲ್ಲ, ಗ್ರ್ಯಾಂಡಾಗಿ ಆಯಿತು. ನಾವು ಹೇಗೆ ಅಂದ್ಕೊಂಡಿದ್ವೋ ಅದೇ ಥರನೇ ಮಾಡಿದ್ವಿ. ಅದು ಒಂದು ದೊಡ್ಡ ಖುಷಿ. ಸ್ವಲ್ಪ ಕಡಿಮೆ ಆಗಿತ್ತು, ಅಷ್ಟೊತ್ತಿಗಾಗಲೇ ಸ್ವಲ್ಪ ಕಡಿಮೆ ಆಗಿತ್ತು. ಲಾಕ್ಡೌನ್ ಏನೂ ಇರಲಿಲ್ಲ. ದಟ್ಸ್ ವೈ ಸೀಮಂತ ಅನ್ನೋದು ಚೆನ್ನಾಗೇ ಮಾಡ್ಕೊಂಡ್ವಿ. ನಾವು ಹೇಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನ ಅದೇ ಥರನೇ ಸೀಮಂತ ಅನ್ನೋದು ಆಯಿತು. ಅದೊಂದು ದೊಡ್ಡ ಖುಷಿ. ಇವರು ನಮ್ಮ ಅಕ್ಕ. ಅಂದರೆ ನಾವು ತುಂಬಾ ಅಕ್ಕ ತಂಗಿ ಥರನೇ ಇರೋದಿಲ್ಲ, ಸಿಸ್ಟರ್ಸ್ ಥರನೇ, ಫ್ರೆಂಡ್ಸ್ ಥರ ಇರ್ತೀವಿ ನಾವಿಬ್ಬರು ಕೂಡ ಯಾವಾಗ್ಲೂ. ಇವ್ರು ನೋಡಿ, ಇವ್ರು ನಮ್ಮ ಅತ್ತೆ ಮಾವ, ನಮ್ಮ ಹಸ್ಬೆಂಡು. ಅತ್ತೆ ಮಾವ ಅಂದರೆ ಅಪ್ಪ ಅಮ್ಮನ ಥರ ನೋಡ್ಕೊಳ್ತಾರೆ ನನ್ನ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು ನಮ್ಮಮ್ಮ ನಮ್ಮ ಆಂಟಿ ಹೇಗಿದ್ದರೋ ಫ್ರೆಂಡ್ಸ್ ಥರ, ಅದೇ ಥರ ನಾನು ನಮ್ಮ ಅಕ್ಕ ಮತ್ತು ಇಬ್ಬರು ಫ್ರೆಂಡ್ಸ್ ಥರನೇ ಇರ್ತಿದ್ವಿ. ಸಿಸ್ಟರ್ಸ್ ಥರ ಯಾವತ್ತೂ ಇರಲ್ಲ. ಮುಂಚೆಯಿಂದನೂ ಅಷ್ಟೇ, ಈಗಲೂ ಅಷ್ಟೇ. ನಾವು ಸಿಸ್ಟರ್ಸ್ ಥರ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್ ಥರ ಇರ್ತೀವಿ, ಸಿಸ್ಟರ್ಸ್ ಥರ ಇರೋಲ್ಲ. ಇವರು ನಮ್ಮ ಹಸ್ಬೆಂಡ್ ಅವರ 3ನೇ ಅಕ್ಕ. ನೋಡಿ, ಇವರು ಸೆಕೆಂಡ್ ಅಕ್ಕ ಇದ್ದಾರಲ್ಲ ಅವ್ರ ಫ್ಯಾಮಿಲಿ, ಇವರು ಫಸ್ಟ್ ಅಕ್ಕ ಇದ್ದಾರಲ್ಲ ಅವ್ರ ಫ್ಯಾಮಿಲಿ. ದೊಡ್ಡಮ್ಮ ದೊಡ್ಡಪ್ಪ ಅಂತ ಕರಿತೀನಿ ಅವ್ರನ್ನ. ಚಿಕ್ಕವ್ರನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತೀನಿ.
ಸೊ ಅವರು ಕೂಡ ಅಷ್ಟೇ ತುಂಬ ಮಗಳ ಥರನೇ, ಸ್ವಂತ ಮಗಳ ಥರನೇ ನೋಡ್ಕೊಳ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ. ನೋಡಿ, ಇಲ್ಲಿ ಫಸ್ಟಲ್ಲಿ ಹೈಟಲ್ಲಿ ನಿಂತಿರೋರು ಚಿಕ್ಕವರು, ಮತ್ತು ಇವರು ಈ ಕಡೆ ನಿಂತಿರೋರು ದೊಡ್ಡವರು. ದೊಡ್ಡಪ್ಪ ಅಂತ ಕರಿತೀನಿ, ಇವ್ರನ್ನ ಚಿಕ್ಕಪ್ಪ ಅಂತ ಕರಿತೀನಿ. ಅವರು ಅಪ್ಪಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಇಬ್ಬರು ಅಷ್ಟೇ ಚಿಕ್ಕ ಮಗು ಥರ ನೋಡ್ಕೊಳ್ತಾರೆ. ಊರಿಗೆ ಹೋಗಿದ ತಕ್ಷಣ ತಿಂಡಿ ತಂದುಕೊಡೋದು, ಮಗಳಿಗಿಂತ ಹೆಚ್ಚಾಗೇ ನೋಡ್ಕೊಳ್ತಾರೆ. ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ನಾನು. ತುಂಬ ಲಕ್ಕಿ ಅನಿಸುತ್ತೆ ಫ್ಯಾಮಿಲಿ ವಿಷಯದಲ್ಲಂತೂ. ನಮಗೆ ಮೆಮೊರೀಸ್ನ ರೀಕ್ರಿಯೇಷನ್ ಮಾಡೋದೇ ಆಲ್ಬಮ್. ನೋಡಿ ಇವ್ರು ಬಂದುಬಿಟ್ಟು ದೊಡ್ಡಕ್ಕ ಅವರ ಈ ಕಡೆ ಇಬ್ಬರು ಇದ್ದಾರಲ್ಲ, ಸೈಡಲ್ಲಿ ನಿಂತಿದ್ದಾರಲ್ಲ ಇಬ್ಬರು, ಅವರು ನಮ್ಮ ಯಜಮಾನ ದೊಡ್ಡಕ್ಕ ಅವರ ಮಕ್ಕಳು. ಈ ಕಡೆ ಲಾಸ್ಟಲ್ಲಿ ನಿಂತಿರೋ ಹುಡುಗ ಬಂದು ಚಿಕ್ಕಕ್ಕ ಅವರ ಮಗ. ಇವರು ಚಿಕ್ಕಕ್ಕ ಅವರ ಮಗಳು. ನೋಡಿ ಆ್ಯಪಲ್ ತಿನ್ನಿಸ್ತಾ ಇದ್ದಾಳೆ. ನಾನು ತಿನ್ನಿಸ್ಲೇಬೇಕು ಅಂದ್ಕೊಂಡು. ಮತ್ತು ಇದೆಲ್ಲ ನಾನು ಇಷ್ಟಪಟ್ಟಂಗೆ ನಡೀತು. ನನಗೆ ಇದೇ ಥರ ಜಡೆ ಹಾಕ್ಕೋಬೇಕು, ಇದೇ ಥರ ರೆಡಿ ಆಗಬೇಕು, ನನಗೆ ಫೋಟೋಶೂಟ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆಗುತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು. ಬಿಕಾಸ್ ಕೊರೋನಾ ಟೈಮು, ಗ್ರ್ಯಾಂಡಾಗಿ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅನ್ನೋದು ಅನ್ನಿಸ್ತಾ ಇತ್ತು. ಬಟ್ ದೇವ್ರ ದಯೆಯಿಂದ ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ನನ್ನ ಸೀಮಂತ ಶಾಸ್ತ್ರ ಅನ್ನೋದು ನಡೀತು. ಇನ್ನು ನಾನು ಇಷ್ಟಪಟ್ಟಿದ್ದಕ್ಕೆಲ್ಲ ಸಾಥ್ ಕೊಡೋದು ನಮ್ಮ ಹಸ್ಬೆಂಡ್. ನಾನು ಏನು ಇಷ್ಟಪಟ್ಟಿದ್ದೀನೋ ಅದನ್ನು ನಿಜ ಮಾಡ್ತಾರೆ. ತಲೆ ಕೆಡಿಸ್ಕೊಬೇಡ, ನೀನು ಅಂದ್ಕೊಂಡಿದೆಯಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡ್ತೀನಿ ಸೀಮಂತನ. ಕೊರೋನಾ ಟೈಮ್ ಆಗಿರಲಿ, ಯಾವೇ ಟೈಮ್ ಆಗಿರಲಿ, ಎಲ್ಲದಕ್ಕಿಂತ ನೀನು ಏನು ಹೇಳಿದೆಯೋ, ಏನು ಆಸೆ ಇಟ್ಕೊಂಡಿದೆಯೋ ಅದಕ್ಕಿಂತ ಚೆನ್ನಾಗೇ ಮಾಡಿಕೊಡ್ತೀನಿ ಸೀಮಂತನ, ತಲೆ ಕೆಡಿಸ್ಕೋಬೇಡ ಅಂತ ಹೇಳೋರು. ನಾನು ಪ್ರತಿಯೊಂದು ಏನೇ ಇಷ್ಟಪಟ್ಟರು ಕೂಡ ಎಲ್ಲದಕ್ಕೂ ಇದೇ ಥರನೇ ಆಯಿತು ಅಂತ ರೆಸ್ಪೆಕ್ಟ್ ಮಾಡ್ತಾರೆ ನನ್ನ ಫೀಲಿಂಗ್ಸ್ಗೆ. ಅದೇ ನನಗೆ ತುಂಬ ಇಷ್ಟ ಆಗೋದು. ಆ್ಯಕ್ಚುಲಿ ನನಗೆ ಡಾಕ್ಟರ್ ಹೇಳಿದರು ಬೆಡ್ ರೆಸ್ಟಲ್ಲೇ ಇರೋಕ್ಕೆ. ನನ್ನ ಪ್ರೆಗ್ನೆನ್ಸಿ ಕಂಪ್ಲೀಟಾಗಿ ಬೆಡ್ ರೆಸ್ಟಲ್ಲೇ ನಾನು ತೊಗೊಂಡಿದ್ದು. ಅಂದರೆ ಕಂಪ್ಲೀಟ್ ಅಂದರೆ ಅಷ್ಟು ಇಲ್ಲ, ಎದ್ದು ಓಡಾಡ್ತಿದೆ, ಬಟ್ ಆಲ್ಮೋಸ್ಟ್ ಬೆಡ್ ರೆಸ್ಟಲ್ಲೇ ಇರಬೇಕು, ಯಾವಾಗಾದರೂ ಅಬೋಷನ್ ಆಗ್ಬೋದು ಅಂತ ಹೇಳಿದರು. ಅದರಿಂದ ತುಂಬ ಕೇರ್ಫುಲ್ಲಾಗಿ ಪ್ರೆಗ್ನೆನ್ಸಿ ಎಲ್ಲ ನೋಡ್ಕೊಂಡಿದ್ದಾಯಿತು. ಇವಾಗ ಸೀಮಂತ ಶಾಸ್ತ್ರದಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಆಮೇಲೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಲ್ಲ, ಆವಾಗ ಕೂಡ ಸ್ವಲ್ಪ ಪೇಯ್ನ್ ಬಂದುಬಿಟ್ಟಿತ್ತು. ಅದಾದಮೇಲೆ 8 ತಿಂಗಳಿಗೊಂದು ಸಲ ಸಿವಿಯರಾಗಿ ಪೇಯ್ನ್ ಬಂದುಬಿಟ್ಟಿತ್ತು. ಆವಾಗಲೂ ಕೂಡ ಪೇಯ್ನ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಕಡಿಮೆ ಮಾಡೋರು ಕಂಪ್ಲೀಟಾಗಿ. ಮತ್ತು ಲಂಗ್ಸ್ ಡೆವಲಪ್ಮೆಂಟ್ ಆಗೋದಕ್ಕೆ, ಒಳಗಡೆ ಬೇಬಿ ಎಲ್ಲ ಬೇಗ ಡೆವಲಪ್ ಆಗೋದಕ್ಕೆ, ಅಂದರೆ ಬೇಗ ಹುಟ್ಬಿಡುತ್ತೆ ಅಂದ್ಬಿಟ್ಟು ವಾರಕ್ಕೊಂದು ಸಲ ಇಂಜೆಕ್ಷನು, ತಿಂಗಳಿಗೊಂದು ಸಲ ಇಂಜೆಕ್ಷನು ಹಾಕೋರು. ಒಳಗಡೆ ಬೇಬಿ ಬೇಗ ಡೆವಲಪ್ ಆಗೋದಕ್ಕೆ, ಅಂದರೆ ಬೇಗ ಹುಟ್ಟಿದ್ರೂ ಕೂಡ ಮಗು ಉಸಿರಾಟ ತೊಂದರೆ, ಬ್ರೈನ್ ಡೆವಲಪ್ಮೆಂಟು ಏನೂ ತೊಂದರೆ ಇಲ್ದಂಗೆ ಹುಟ್ಟಲಿ, ಪ್ರೀಮೇಚೂರ್ ಬೇಬಿ ಆದರು ಅಂತಂದ್ಬಿಟ್ಟು ತುಂಬ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ಕೊತಿದ್ದೆ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿನೂ ಆಗುತ್ತೆ, ಒಂದು ಸಲ ಬೇಜಾರು ಆಗುತ್ತೆ, ಕಣ್ಣೀರು ಕೂಡ ಬರುತ್ತೆ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಎಲ್ಲರ ಥರ ಇರಲಿಲ್ಲ, ಎಲ್ಲ ಖುಷಿ ಪಡೋ ಥರ ಇರಲಿಲ್ಲ. ತುಂಬ ಪೇನ್ಫುಲ್ಲಾಗಿ ಯಾವಾಗ ಏನಾಗುತ್ತೋ, ಯಾವಾಗ ಅಬೋಷನ್ ಆಗಿಬಿಡುತ್ತೋ, ಯಾವಾಗ ಪ್ರೀಮೇಚೂರ್ ಬೇಬಿ ಹುಟ್ಬಿಡುತ್ತೋ ಅನ್ನೋ ಭಯದಲ್ಲೇ ನನ್ನ ಪ್ರೆಗ್ನೆನ್ಸಿಯನ್ನು ಕಳೆದೆ. ಅದೆಲ್ಲ ಕಳೆದ್ರೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ನನಗೂ ಹೆಲ್ತಿ ಬೇಬಿ ನನ್ನ ಕೈ ಸೇರುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನು ಕಳೆದೆ. ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ, ಹೆಲ್ತಿ ಬೇಬಿ ನನ್ನ ಕೈ ಸೇರುತ್ತೆ ಅಂತ. ದೇವ್ರ ದೊಡ್ಡವನು, ಹೆಲ್ತಿಯಾಗಿ ಬೇಬಿ ನನ್ನ ಕೈ ಸೇರ್ತು. ದೇವ್ರ ದೊಡ್ಡವನಲ್ವ, ಅದಕ್ಕೆ ಹೇಳೋದು ನಂಬಿಕೆ ಇಡಬೇಕು ಅಂತಂದ್ಬಿಟ್ಟು. ಐ ಹೋಪ್ ಈ ವಿಡಿಯೋ ಆಲ್ಬಮ್ ನಿಮಗೆ ಇಷ್ಟ ಆಯಿತು, ಮತ್ತು ನನ್ನ ಸ್ಟೋರಿ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ವಿಡಿಯೋನ ಸಪೋರ್ಟ್ ಮಾಡಿ. ಇದೇ ಥರ ಯೂಸ್ಫುಲ್ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡು ಸಬ್ಸ್ಕ್ರೈಬ್.